ಅಂದ್ರೆ ಇವನು ಗಂಡನ್ ಕಷ್ಟಕ್ಕೆ ಹೆಂಡತಿ ಜೊತೆಯಾಗಿರ್ಬೇಕು, ಹೆಂಡತಿ ಕಷ್ಟಕ್ಕೆ ಗಂಡ ರಕ್ಷ ಕವಚದ ಹಾಗೆ ಇರ್ಬೇಕು. ಎಲ್ಲರೂ ತೆಂಗಿನಕಾಯಿ ಹೊಡೀರಿ. ಮೊದಲು ನೀವು ಅದಕ್ಕೆ ಹೊಡೀರಿ ಅಣ್ಣ. ಬಾ. ಶಿವರಾಜು, ಲೋ ಬಿಟ್ಟು ಹೋಗ್ ನಿನ್ ಮಾವನ್ ಗದೆ ಎತ್ಕೊಂಡು. ನಮ್ ತೆಂಗಿನಕಾಯಿನ ನಾವೇ ತಗೋತೀವಿ. ಏನಾಯ್ತು? ಪದ್ಮ ಬಾ ಪದ್ಮ, ಅದನ್ನ ಹೇಳಕ್ಕಾಗಲ್ಲ ಬಾ. ಬಾ. ಸೀನು, ನೀವು ಕಾಯಿ ಹೊಡೀರಿ. ಯಾಕಮ್ಮ ಅದ್ಯಾ? ಇಬ್ರು ಸೇರಿ ಕಾಯಿ ಹೊಡಿಬೇಕಲ್ವಾ? ನೀನೊಬ್ಳೇ ಯಾಕೆ ಹೊಡೆದಿದ್ದು? ಪರವಾಗಿಲ್ಲ ಅತ್ತೆ, ಹೊಡೆದ್ಲಲ್ಲ. ಜೊತೆಗಿರೋರ್ ಚಿಂತೆ ಇವಳಿಗೆ ಯಾಕೆ? ಹೊಡಿಬೇಕು ಅಂತ ಅನ್ಕೊಂಡ್ಲು, ಹೊಡೆದ್ಲು. ಅದಾಗಲ್ಲ ಸೀನು, ಇಬ್ರು ಸೇರಿ ಹೊಡಿಬೇಕಲ್ವಾ? ನೋಡಿ ಅತ್ತೆ, ಆ ಆಲೋಚನೆ ಇವಳಿಗೂ ಇರ್ಬೇಕಲ್ವಾ? ಇಬ್ರು ಒಟ್ಟಿಗೆ ತೆಂಗಿನಕಾಯಿ ಹೊಡಿಲಿಲ್ಲ ಅಂದ್ರೆ ಆಗೋ ನಷ್ಟ ಏನೂ ಇಲ್ಲ ಬಿಡತ್ಗೆ. ಪದ್ಮ, ಯಾಕಮ್ಮ ಹಾಗಂತೀಯ? ನಾಳೆ ಒಂದಾಗಬೇಕಾಗಿರೋರು ಏನ್ ಮಾಡಿದ್ರು ಒಟ್ಟಿಗೆ ಮಾಡ್ಬೇಕಲ್ವಾ? ಮಾವ, ಆ ಆಲೋಚನೆ ಇವಳಿಗೆ ಇಲ್ಲ ಅಂದ್ಮೇಲೆ ಅದ್ರ ಬಗ್ಗೆ ಸುಮ್ಮನೆ ಇವಾಗ ಮಾತಾಡೋದು ಯಾಕೆ? ಎಲ್ರೂ ಹೊಡೆದಿದ್ದಾಯ್ತಲ್ವಾ? ಇನ್ನು ಉಳ್ದಿರೋದು ನೀವಿಬ್ರೆ. ನೀವು ಬಂದು ಹೊಡೀರಿ. ನಡಿ.
ಹೊಡಿಯೋಣವಾ? ನಿನ್ನ ಬಗ್ಗೆ ಗೊತ್ತಿಲ್ಲದಿರೋವಾಗ ಯೋಚನೆ ಮಾಡದೆ ಎಲ್ಲನೂ ಮಾಡಿದ್ದೀನಿ. ಎಲ್ಲ ಗೊತ್ತಾದ ಮೇಲೆ ಕೂಡ ಹೇಗೆ ಮಾಡ್ತೀನಿ ರಾಜಲಕ್ಷ್ಮಿ? ಅಂದರೆ ಇದಕ್ಕೂ ಮುಂಚೆ ನಿನ್ನ ಬಗ್ಗೆ ಸರಿಯಾಗಿ ಗೊತ್ತಿರಲಿಲ್ಲ ಅಲ್ವಾ? ಈಗ ನನ್ನ ಹೆಂಡತಿ ಆಗ್ತಿರೋದ್ರಿಂದ ನಿನ್ನ ಬಗ್ಗೆ ಎಲ್ಲ ಅರ್ಥ ಮಾಡ್ಕೋತಾ ಇದ್ದೀನಿ ಅಂತ ಹೇಳಿದೆ ಅಷ್ಟೇ. ಕಾಯಿ ಹೊಡೀರಿ, ಯಾಕೆ ಸುಮ್ಮನಿದ್ದೀರಾ? ಹೊಡಿಯೋಣವಾ? ಸ್ವಾಮಿ, ನನ್ನ ಜೀವನದಲ್ಲಿ ಇವನು ನನ್ನ ಗಂಡ ಆಗಿ ಬರಬಾರ್ದು. ನೀನೇ ಕಾಪಾಡು ಸ್ವಾಮಿ. ದೇವ್ರೆ, ನನ್ನ ಜೀವನದಲ್ಲಿ ರಾಜಲಕ್ಷ್ಮಿನೇ ನನ್ನ ಹೆಂಡತಿಯಾಗಿ ಬರಬೇಕು. ಆಮೇಲೆ ಅವಳ ವಿಷಯನ ನಾನು ನೋಡ್ಕೋತೀನಿ. ಎಲ್ರೂ ತೆಂಗಿನಕಾಯಿ ಒಡೆದಾಯ್ತಲ್ಲ, ಇನ್ನೆಲ್ರೂ ನಡೀರಿ. ಅತ್ತೆ, ನಾನ್ ಬಂದ್ಬಿಟ್ಟೆ. ಅರೆ ಚಾರು, ಬಂದ್ಯಾ? ನಮಸ್ಕಾರ ದೊಡ್ಡಪ್ಪ. ನಮಸ್ಕಾರ, ನಮಸ್ಕಾರ ಅಮ್ಮ. ದೊಡ್ಡಮ್ಮ. ನೀನು ಕೂಡ ಇಲ್ಲಿಗೆ ಬಂದು ಒಳ್ಳೆ ಕೆಲಸ ಮಾಡಿದೆ ಚಾರು. ಹಾ ಸರಿ, ಇನ್ ನಡೀರಿ ಎಲ್ರು. ಹೋಗೋಣವಾ? ಬನ್ನಿ. 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 ನಡಿಯೋ ಬಿಟ್ಟು. ಏ ಇಲ್ ಬಾ. ಏ ಸಮಯಕ್ಕೆ ಬಂದು ಒಳ್ಳೆ ಕೆಲಸ ಮಾಡ್ದೆ. ನಿನ್ ಜೊತೆ ನಡೀರಿ, ಬಾಬಾ. ಯಾಕೆ ಏನಾಯ್ತು ಅತ್ತೆ? ನಾನ್ ಬರೋದೇನಾದ್ರೂ ತಡ ಆಯ್ತಾ? ಇಲ್ವೇ, ಆದ್ರೆ ಆಗ್ಲಿ ಬಿಡು. ಬಂದ್ಯಲ್ಲ ಅಷ್ಟೇ ಸಂತೋಷ. ಏನ್ ಸಂತೋಷ? ನಡಿಬೇಕಾಗಿರೋದೆಲ್ಲ ನಡೀತಾ ಇದೆ. ಇಲ್ಲಿವರೆಗೂ ಏನೂ ಆಗಿಲ್ಲ. ಮನೇಲಿರೋರು ಎಲ್ಲ ಸೇರ್ಕೊಂಡು ಆ ಅಮೆರಿಕ ಸುಂದ್ರಿನ ನನ್ ಮಗನ ಕಟ್ಟಬೇಕು ಅಂತ ಕಂಕಣ ಕಟ್ಕೊಂಡು ಕೂತಿದ್ದಾರೆ. ನಾನಿರ್ಬೇಕಾದ್ರೆ ಅದೆಲ್ಲ ಹೇಗಾಗುತ್ತೆ? ನೀವಿರ್ಬೇಕಾದ್ರೇನೆ ತುಂಬಾ ನಡೆದಿದೆ. ಆ ಮದ್ವೆ ಕೂಡ ಎಲ್ಲಿ ನಡೆದು ಹೋಗುತ್ತೋ ಅಂತ ನಮ್ ಭಯ ನಮ್ಗೆ. ಆ ಮದ್ವೆ ನಡೆಯೋದಕ್ಕೆ ಅವಕಾಶನೇ ಇಲ್ಲ. ಅವಕಾಶ ಇಲ್ಲ ಅಂತಾನೆ ನಮ್ಮ ಅತ್ತೆ ಕಣ್ ಕಳ್ಕೊಳಕ್ ಹೋಗಿದ್ರು. ನೀನು ಕೈ ಸುಟ್ಕೊಂಡೆ. ನೀನ್ ಸುಮ್ನಿರು ಪಾರ್ವತಿ. ಇಲ್ಲಿ ನೋಡು ಚಾರು, ಇಲ್ಲಿವರೆಗೂ ಏನೆಲ್ಲ ನಡೀತೋ ಅದು ಬೇಕಾಗಿಲ್ಲ. ಈಗ ಪೂಜೆ ಪೂರ್ತಿ ಆದ್ಮೇಲೆ ಸೀನು ದೀಪ ಬೆಳಗ್ಸಿದ್ರೆ ಆ ಸುಂದ್ರಾಂಗಿ ಕೈಲಿ ಕಲ್ಯಾಣಿಗೆ ದೀಪ ಬಿಡಿಸೋದಕ್ ನೋಡ್ತಾ ಇದ್ದಾರೆ. ಹೌದಾ? ದೇವ್ರ ಸನ್ನಿಧಿಲಿ ದೀಪ ಬೆಳಗ್ಸಿ ಆದ್ಯ ತನ್ನ ಕೈಯಾರೆ ಕಲ್ಯಾಣಿಗ್ ಬಿಟ್ಲು ಅಂತಂದ್ರೆ ಆ ದೇವ್ರ ದಯೆ ಸಿಕ್ಕ ಹಾಗೇನೆ, ಅವರಿಬ್ಬರಿಗೂ ಮದ್ವೆ ಆದ ಹಾಗೇನೆ. ಹಾಗಾದ್ರೆ ಏನ್ ಮಾಡೋದು ಅತ್ತೆ? ನಡೆಯೋದು ಅದೇ ಕಣೆ ಇವಾಗ. ಈ ವಿಷಯ ನನಗ್ ಮುಂಚೆನೆ ಗೊತ್ತಿದ್ದಿದ್ರೆ ಏನೋ ಒಂದು ಮಾಡಿ ಸೀನುನ ದೇವಸ್ಥಾನಕ್ಕೆ ಬರ್ದಿರೋ ಹಾಗೆ ಮಾಡ್ತಿದ್ದೆ. ಮೊದ್ಲಿಂದ ಅವರಿಬ್ಬರ ವಿಷಯದಲ್ಲಿ ನಾವ್ ಅನ್ಕೊಳ್ಳೋದ್ ಬಿಟ್ಟು ಎಲ್ಲ ನಡೀತಾ ಇದೆ. ಈ ಸಲ ಮಾತ್ರ ಸಾಧ್ಯನೇ ಇಲ್ಲ. ಏನ್ ಮಾಡ್ತೀಯಾ? ಸೀನು ಮಾವ ಇಲ್ಲಿಗೆ ಬಂದು ದೀಪ ಬೆಳಗಿದ್ರೆ ತಾನೇ ಅವನಿಗೆ ಆ ದೇವ್ರು ಆಶೀರ್ವಾದ ಮಾಡೋದು, ಎಲ್ರೂ ಅವ್ರ ಮದ್ವೆ ಆಗ್ಬಿಡುತ್ತೆ ಅಂತ ಅನ್ಕೊಳ್ಳೋದು. ಅಷ್ಟೇ ಅಲ್ವಾ? ಮಾವ ದೀಪನೇ ಬೆಳಗ್ದೇ ಇರೋ ತರ ನಾನ್ ಮಾಡ್ತೀನಿ. ಯಾಕೆ ಬಾಯಲ್ಲಿ ಗಾಳಿ ಊದಿ ದೀಪ ಆರಿಸ್ತೀಯಾ? ದೀಪ ಹಚ್ಚೋದಕ್ಕೆ ಮಾವ ಇಲ್ಲಿಗೆ ಬರ್ದೇ ಇರೋ ಥರನೇ ಮಾಡ್ತೀನಿ. ಹೇಗೆ? ಏನಾದ್ರೂ ಒಂದು ಮಾಡ್ತೀನಿ ಅತ್ತೆ. ಮಾವನ್ಗೋಸ್ಕರ ನಾನು ಉಪವಾಸ ಇದ್ದೀನಿ, ವ್ರತ ಮಾಡ್ತಾ ಇದ್ದೀನಿ. ಏನಾದ್ರೂ ಮಾಡಿ ಮಾವ ಇಲ್ಲಿಗೆ ಬರ್ದೇ ಇರೋ ಹಾಗೆ ನೋಡ್ಕೋತೀನಿ. ಹಂಗ್ ನೋಡ್ತಾ ಇರಿ, ಎಲ್ರೂ ಅನ್ಕೊಂಡಿರೋ ಹಾಗೆ ಆಗಕ್ ಚಾನ್ಸೇ ಇಲ್ಲ. ಬೇಗ ಏನಾದ್ರೂ ಮಾಡೆ ಸೀನುನ ಇಲ್ಲಿಂದ ಕರ್ಕೊಂಡು ಹೋಗಿ ಪುಣ್ಯ ಕಟ್ಕೊಳೆ. ಹಾ, ಇನ್ನು ಸೊಸೆ ಮಾಡ್ತಾಳೆ, ಅತ್ತೆ ನೋಡ್ತಾರೆ. ಇದೇನ್ ಪಾರ್ವತಿ ಹೀಗೆ ಹೇಳ್ತಿದ್ಯಾ? ಅನುಭವ ಅತ್ಗೆ, ಹಳೆಯ ಅನುಭವ. ಅನ್ಕೊಳ್ಳೋದಕ್ಕೇನು ತುಂಬಾ ಅನ್ಕೋತೀವಿ, ಕೊನೆಗದು ಆದ್ಯಾಗ್ ಸಹಾಯ ಆಗತ್ತಷ್ಟೆ. ದೀಪಾವಳಿ ದಿನ ನೋಡಿದ್ರಲ್ಲ, ಪಟಾಕಿ ಬದಲು ನಿಮ್ ಮುಖ ಸುಟ್ಟೋಯ್ತು. ಅದೃಷ್ಟ ಚೆನ್ನಾಗಿತ್ತು, ನಮಗೇನೂ ಆಗ್ಲಿಲ್ಲ. ಈ ಸಲ ಪ್ಲಾನ್ ಮಿಸ್ ಆಗಕ್ ಚಾನ್ಸೇ ಇಲ್ಲ. ದೀಪ ಬೆಳಗ್ಗೆ ಕಲ್ಯಾಣಿಲಿ ಬಿಡದೇ ಇರೋ ಹಾಗೆ, ಸೀನು ಮಾವ ಇಲ್ದೇ ಇರೋ ಹಾಗೆ ಮಾಯ ಮಾಡಿ ತೋರಿಸ್ತೀನಿ, ನೋಡ್ತಾ ಇರಿ.
ಆದ್ಯಾ, ಸೀನು, ಏನ್ ನಿಮ್ ಸಮಸ್ಯೆ? ಒಬ್ರಂದ್ರೆ ಇನ್ನೊಬ್ರಿಗೆ ಪ್ರಾಣ ಅಂದ್ರಿ, ಪ್ರೀತಿಸಿದೀವಿ, ಮದುವೆ ಮಾಡ್ಕೋತೀವಿ ಅಂದ್ರಿ. ನಿಮ್ಮ ಇಷ್ಟನ ನಾವೆಲ್ಲರೂ ಕೂಡ ಇಷ್ಟಪಟ್ವಿ. ಹಾಗಿದ್ದಾಗ ನೀವಿಬ್ರು ಏನ್ ಹೀಗೆ? ಏನ್ ಮಾಡಿದ್ವಿ ಮಾವ? ನೀವೇನ್ ಮಾಡಿದ್ರಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ದೇ ಇರೋಷ್ಟು ಪೆದ್ರಲ್ಲಪ್ಪ ನಾವು. ಇಬ್ರು ಒಂದಾಗ್ಬೇಕು ಅನ್ಕೊಂಡಾಗ ಯಾವ ಚಿಕ್ಕ ಸಮಸ್ಯೆ ಬಂದ್ರು ಇಬ್ರು ಮಾತಾಡಿಕೊಂಡು ಸಮಸ್ಯೆನ ಪರಿಹರಿಸ್ಕೊಳ್ಬೇಕು. ಮಾತು ಒಂದು ಮಾಡುತ್ತೆ, ಮೌನ ದೂರ ಮಾಡುತ್ತೆ. ತಪ್ಪು ಕಣಸೀನು. ಈಗೇನ್ ನಡೆದೋಯ್ತು ಅಂತ ನೀವಿಬ್ರು ಮುಖನ ಉತ್ತರಕ್ಕೆ ದಕ್ಷಿಣಕ್ಕೆ ಹಾಕೊಂಡು ನಿಂತಿದ್ದೀರಾ? ಹಾಗೇನೂ ಇಲ್ಲ ದೊಡ್ಡಮ್ಮ. ಹಾಗೇನೂ ಇಲ್ಲ ಅಂದ್ರೆ ಯಾವಾಗ್ಲೂ ಜೊತೆಲಿ ಕೂರೋ ನೀವು ದೂರ ದೂರ ಯಾಕೆ ಕೂತಿದ್ರಿ? ಆದ್ಯಾ, ಮಕ್ಕಳ ಸಂತೋಷನೇ ದೊಡ್ಡವ್ರಿಗೂ ಕೂಡ ಸಂತೋಷ. ನೀವಿಬ್ರು ಈಗ್ಲೇ ಹೀಗಿದ್ರೆ ಜೀವನದಲ್ಲಿ ಮುಂದೆ ಹೇಗಿರ್ತಿರೋ ಏನು ಅಂತ ನಮ್ಗೆಷ್ಟು ಭಯ ಆಗ್ತಿರ್ಬಹುದು ಅನ್ನೋದನ್ನ ಅರ್ಥ ಮಾಡ್ಕೊಳ್ರು. ನಿಮ್ಮಿಂದ ಅಣ್ಣ ಅತ್ತಿಗೆಗೆ ಬೇಜಾರಾಗಲ್ವಾ? ನಿಮ್ಗಿಷ್ಟ ಇಲ್ಲ ಅಂದ್ರೆ ಹೇಳ್ಬಿಡಿ. ನಿಮ್ ಮದ್ವೆ ಹೇಗ್ ಮಾಡ್ಬೇಕು, ಯಾವಾಗ ಮಾಡ್ಬೇಕು ಅನ್ನೋ ಕೊರ್ಗು ನಮಗೂ ಕೂಡ ತಪ್ಪತ್ತೆ. ಅಮ್ಮ, ದೊಡ್ಡವರು ಮಕ್ಕಳಿಗೆ ಅರ್ಥ ಮಾಡಿಸ್ಬೇಕೇ ಹೊರತು ಇನ್ನಷ್ಟು ದೂರನ ಬೆಳೆಸ್ಬೇಕು ಅಂತ ನೋಡಬಾರ್ದು. ದೂರ ಆಗ್ಬೇಕು ಅಂತ ಅವ್ರು ಅನ್ಕೋತಿರ್ಬೇಕಾದ್ರೆ ಹತ್ರ ಮಾಡ್ಬೇಕು ಅಂತ ನಾವ್ ಅನ್ಕೊಂಡ್ರೆ ಏನೋ ಲಾಭ ಇದೆ? ದೂರ ಆಗುವಷ್ಟು ಸಮಸ್ಯೆಗಳು ಅವರಿಬ್ರು ಮಧ್ಯ ಏನಿದೆ? ಚಿಕ್ಕ ಚಿಕ್ಕ ಮನಸ್ತಾಪಗಳಿಗೆ ದೂರ ಆಗ್ಬೇಕು ಅನ್ಕೊಂಡ್ರೆ ದೇಶದಲ್ಲಿ ಒಂದಾಗಿರೋರ್ಗಿಂತ ಬೇರೆ ಆಗೋರೆ ಜಾಸ್ತಿ ಜನ ಇರ್ತಾರೆ. ಈಗ ನೀನ್ ತಪ್ಪು ಮಾಡಿದ್ಯಾ, ಸೀನು ತಪ್ಪು ಮಾಡಿದಾನ ಅಂತ ನಾನು ಮಾತಾಡ್ತಿಲ್ಲ. ಪ್ರೀತಿಸಿದೀರಾ, ಮದುವೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀರಾ. ನಿಮ್ಮ ಮಧ್ಯ ನೀವೇ ಇರಬೇಕೇ ಹೊರತು ಮೂರನೇ ವ್ಯಕ್ತಿ ಬರಬಾರ್ದು. ಪ್ರತ್ಯೇಕವಾಗಿ ನೀವು ಬರಕ್ ಬಿಡಬಾರ್ದು. ಪ್ರೀತಿ ಅಂದ್ರೆ ಇಬ್ರು ಮನುಷ್ಯರು ಒಂದಾಗೋದಿರ್ಬೋದು, ಆದ್ರೆ ಮದುವೆ ಅಂದ್ರೆ ಇಬ್ಬರ ಜೀವನಗಳು ಒಂದಾಗೋದು. ಯಾರಿಬ್ರು ಒಂದೇ ತರ ಇರಲ್ಲ, ಆದ್ರೆ ಒಂದಾಗಿಡೋದು, ಇಬ್ರನ್ನು ಒಂದು ಮಾಡೋದೇ ಮದುವೆ. ಎಲ್ಲರ ಸಂತೋಷಕ್ಕೋಸ್ಕರ ಎಲ್ಲರೂ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿ ನೋಡಿದ್ರೆ ನೀವಿಬ್ರು ಈ ರೀತಿ. ಸಮಸ್ಯೆ ಯಾವಾಗ್ಲೂ ಚಿಕ್ಕದಾಗೇ ಇರುತ್ತೆ. ಕೋಪ ಅನ್ನೋ ನೀರು ಹಾಕಿ ನಾವೇ ಅದನ್ನ ಬೆಳೆಸಿ ದೊಡ್ಡದ್ ಮಾಡ್ಕೋತೀವಿ. ಹಸ್ರಾದ ಬೆಳೆಗಳ ಮಧ್ಯದಲ್ಲಿ ಚಿಕ್ಕ ಗಿಡ ಅಂತ ಮುಳ್ಳಿನ ಗಿಡನ ಬಿಟ್ಬಿಡ್ತೀವ? ಕಿತ್ತು ಹೊರಗ್ ಬಿಸಾಕ್ತೀವಿ. ಯಾಕೆ? ಇಡೀ ಬೆಳೆನ ಹಾಳು ಮಾಡುತ್ತೆ ಅಂತ. ಹಾಗೇನೆ ಮನುಷ್ಯನ ಜೀವನದಲ್ಲಿ ಈ ಕೋಪ, ದ್ವೇಷ ಎಲ್ಲ ಮುಳ್ಳಿನ ಗಿಡಗಳ ಹಾಗೆ. ಮೊದಲೇ ಕಿತ್ತು ಹೊರಗ್ ಬಿಸಾಕ್ಬೇಕು. ಯಾಕೇನು ಮಾತಾಡ್ತಿಲ್ಲ? ಅಣ್ಣ ಹೇಳೋದು ಅರ್ಥ ಆಗ್ತಿದೆಯೋ ಇಲ್ವೋ? ನಾವು ಮಾತಾಡಿದ್ವಿ ಅಂತ ನೀವು ಮಾತಾಡಬೇಕಾಗಿರೋ ಅಗತ್ಯ ಇಲ್ಲ. ಹೇಳಿದ್ದನ್ನ ಅರ್ಥ ಮಾಡಿಕೊಂಡು ನೀವಿಬ್ರು ಮಾತಾಡ್ಕೊಂಡ್ರೆ ಸಾಕು. ಭಾವನವ್ರೆ, ಇವ್ರಿಗೆ ಹಾಗಲ್ಲ ಭಾವನವ್ರೆ. ಇಬ್ರು ಕೇಳ್ದೇನೆ ದೂರ ಇರ್ದಿರೋ ಹಾಗೆ ಏರ್ಪಾಟ್ ಮಾಡಿ ಬಂದಿದ್ದೀನಿ. ಈಗ ಏನ್ ಘನ ಕಾರ್ಯ ಮಾಡ್ಕೊಂಡ್ ಬಂದಿದ್ಯಪ್ಪ? ಅತ್ತೆಮ್ಮ, ನಾನಲ್ಲ ಅತ್ತೆಮ್ಮ, ಪುರೋಹಿತರು ಹೇಳ್ತಾರೆ. ಪುರೋಹಿತ್ರೆ, ನೀವ್ ಹೇಳಿ. ಯಜಮಾನ್ರೆ, ಇದು ಸ್ವಾಮಿಗಳ ಮೇಲೆ ಹಾಕಿರೋ ಬ್ರಹ್ಮವಸ್ತ್ರ.
ಈ ವಸ್ತ್ರದಿಂದ ದೂರ ಆಗಿರೋರ್ನ ಜೊತೆಯಲ್ಲಿ ಸೇರಿಸಿ ಕಟ್ ಹಾಕಿದ್ರೆ ಪೂಜೆ ಕಾರ್ಯಕ್ರಮಗಳೆಲ್ಲ ಪೂರ್ತಿಯಾಗಿ ಮುಗಿಯೋವರೆಗೂ ಆ ಗಂಟನ್ನ ತೆಗೀದೇ ಇದ್ರೆ ಆಗ ಆ ಸ್ವಾಮಿಗಳೇ ಅವರಲ್ಲಿರೋ ಮನಸ್ತಾಪಗಳನ್ನು ದೂರ ಮಾಡಿ ಒಂದು ಮಾಡ್ತಾರೆ. ಇವಾಗ ದೇವ್ರ ಮೇಲೆ ಹಾಕಿದ ವಸ್ತ್ರದಿಂದ ಇವರಿಬ್ಬರಿಗೂ ಬ್ರಹ್ಮಗಂಟು ಹಾಕ್ಬಿಟ್ರೆ ನಾವು ಮನೆ ಹೋಗೋವರೆಗೂ ಅವ್ರು ಎಲ್ಲೇ ಓಡಾಡಿದ್ರು ಏನೇ ಮಾಡಿದ್ರು ಇಬ್ರು ಒಟ್ಟಿಗೆ ಇರ್ತಾರೆ. ಆಮೇಲೆ ಹೇಗೋ ಅವ್ರು ಒಂದಾಗ್ಬಿಡ್ತಾರೆ ಬಿಡಿ. ನಿಜನೇ ಅಣ್ಣ, ಒಳ್ಳೆ ಕೆಲಸ ಮಾಡಿದ್ರಿ. ಪುರೋಹಿತ್ರೆ, ಇವರಿಬ್ರಿಗೂ ಕಟ್ಟಿ. ಅತ್ಗೆ, ಮದ್ವೆನೇ ಆಗದೆ ಬ್ರಹ್ಮ ಗಂಟು ಹಾಕೋದು ಅಂದ್ರೆ ಏನು? ಅದು ಮದ್ವೆ ಆದ್ಮೇಲೆ ಮಾಡೋದು. ಹೀಗೆ ಯಾವಾಗ ಬೇಕೋ ಅವಾಗ ಗಂಟು ಹಾಕಿದ್ರೆ ಹೇಗೆ? ಇವರಿಬ್ರು ಚೆನ್ನಾಗಿರ್ಬೇಕು ಅಂತ ತಾನೆ ನಾವ್ ಹೀಗ್ ಮಾಡ್ತಿರೋದು. ನಾವೇನೋ ಚೆನ್ನಾಗಿರ್ತೀವಿ ಅಕ್ಕ, ಹಾಗೆ ಕಟ್ಕೊಂಡಿರೋದಕ್ಕೆ ಅವರಿಬ್ಬರಿಗೂ ಇಷ್ಟ ಇರ್ಬೇಕಲ್ಲ. ಯಾಕೆ ಇಷ್ಟ ಇರಲ್ಲ? ಯಾಕೆ ಇಷ್ಟ ಇಲ್ವಾ? ಹಾ, ಇಷ್ಟನೇ. ನನಗೂ ಇಷ್ಟನೇ ಮಾವ. ಇನ್ನು ತಡ ಯಾಕೆ? ಪುರೋಹಿತ್ರೆ, ನೀವು ಕಟ್ಟಿ ಹೇಳ್ತೀನಿ. ಅವರಿಬ್ರ ಮಧ್ಯೆ ಯಾವುದೇ ಚಿಕ್ಕ ಜಗಳ ಇದ್ರೂ ಕೂಡ ಸಾಯಂಕಾಲದೊಳಗೆ ಅದು ಸರಿ ಹೋಗ್ಬಿಡುತ್ತೆ. ಕಟ್ಟಿ ಪುರೋಹಿತ್ರೆ, ಕಟ್ಟಿ. ಸೀನು, ಈ ಕಡೆ ಬಾ. ಅದೇ ನೀನು ಬಾ. ಅದ್ಯಾ? ನೋಡ್ದೆ ಶಿವರಾಜು? ಏನೇ ಪದ್ಮ, ನೋಡಿದ್ಯಾ? ಇವರಿಬ್ರನ್ನು ಒಂದ್ ಮಾಡೋದಕ್ಕೆ ನಾನು ಎಂತ ಮಾಸ್ಟರ್ ಪ್ಲಾನ್ ಮಾಡಿದೀನಿ ಅಂತ. ನಡಿ ಜನಕ್ಕೆ. ಬನ್ನಿ ಬಾವ. ನಡಿ ಶಿವರಾಜು. ಚಿಚಿ, ನನ್ ಪ್ರಾಣ ತಿನ್ನೋದಕ್ಕೆ ನನ್ ಗಂಡ ಬೇರೆ. ಏನೇ ಆದ್ರೂ ನಮ್ ಪ್ಲಾನ್ ನ ನಾಶ ಮಾಡೋದಕ್ಕೆ ಅಣ್ಣ ಯಾವಾಗ್ಲೂ ಒಂದ್ ಹೆಜ್ಜೆ ಮುಂದೆನೆ ಇರ್ತಾರೆ. ನನ್ ಕರ್ಮ ಏನ್ ಮಾಡ್ಲಿ? ಏನೋ ಮೊದ್ಲೇ ಗೊತ್ತಿರೋ ಹಾಗೆ ಸರಿಯಾಗಿ ನೀವೇನಾದ್ರೂ ಮಾಡ್ಬೇಕು ಅನ್ಕೊಳ್ಳೋಷ್ಟ್ರಲ್ಲಿ ನಿಮಗ್ ವಿರುದ್ಧವಾಗಿ ಏನೋ ಒಂದು ಮಾಡ್ತಾನೆ ಇರ್ತಾರೆ. ಮಾವನಿಲಿಂದ ಕರ್ಕೊಂಡು ಹೋಗೋಣ ಅಂತ ಅನ್ಕೋತಾ ಇದ್ರೆ ಅವರೇ ಕರ್ಕೊಂಡು ಹೋಗ್ಬಿಟ್ರು. ಈಗ ಏನ್ ಮಾಡೋದು? ಏನ್ ಮಾಡೋದು ಅಂತ ನನ್ನನ್ ಕೇಳ್ತಿಯಲ್ಲೇ? ನನ್ ಮಗ ಯಾವುದೇ ಕಾರಣಕ್ಕೂ ದೀಪ ಬೆಳಗಿಸ್ಬಾರ್ದು. ಅದಕ್ಕೆ ನೀನ್ ಏನ್ ಬೇಕಾದ್ರೂ ಮಾಡು.